ಹಾಯ್ ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗಂದ್ರೆ ಆರಾಮದ್ರಿ. ನಾನು ಕೂಡ ಆರಾಮದೇನೆ ನೋಡ್ರಿ. ನಾನು ಈ ವ್ಲಾಗ್ ಶುರು ಮಾಡೀನಿ. ಇವತ್ತಿನ ರೂಟೀನ ಹೆಂಗಿರುತ್ತೆ ಅಂತ ನೋಡೋಣ ಬರ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಚಾರುನ ಮತ್ತು ಚೈತುನ ಹಾಸ್ಪಿಟಲ್ ಕರ್ಕೊಂಡು ಹೋಗಾಗಿನ ವ್ಲಾಗ್ ಐತ್ರಿ ಅದು. ಇಬ್ಬರಿಗೂ ಒಂದು ಸ್ವಲ್ಪ ಆರಾಮಿದ್ದಿದ್ದಲ್ಲ ರೀ, ನೆಗಡಿ ಜ್ವರ ಅದು ಬರತ್ತಿತ್ತು. ಹಂಗಾಗಿ ಅದಕ್ಕೆ ದವಾಖಾನೆ ಕರ್ಕೊಂಡು ಹೋಗಿದ್ದೀರಿ ಅವ್ರನ್ನ. ನೋಡ್ರಿ ದವಾಖಾನೆ ಫುಲ್ ರಶ್. ಮುಂಚೆನೇ ಫೋನ್ ಹಚ್ಚಿ ಹೇಳಿದ್ರು ನಮ್ಮ ಮನ್ಯಾಗ, ದೂರಿನವ್ರನ್ನ ನಾನು ನಂಬರ್ ತೆಗೆದಿರ್ತಾನಂತಂದು ಹೇಳಿದ್ರಿ. 30 ನಂಬರ್ ತೆಗೆದಿಟ್ಟಿದ್ರು. ನಾವು ಹೋದಾಗ 128 ನಂಬರ್ ನಡೆದಿತ್ತು ರೀ. ಹೀಗಾಗಿ ಹೋದ ಒಂದು 10 ನಿಮಿಷಕ್ಕೆ ಬಿಟ್ಟರೆ ಅದೆಲ್ಲ ಲಘು ಬಿಟ್ಟರು. ತೋರಿಸ್ಕೊಂಡಾದ್ಮೇಲೆ ನಮ್ಮ ಚಾರು ಒಬ್ಬಕ್ಕೆ ಜೋಕಾಲಿ ನೋಡಿ ಹೇಳಾಕತ್ತಡ್ರಿ, ಅವ್ನು ಅಲ್ಲಿ ಆಡ್ಸ್ನತ್ತಂದ. ಹಿಂಗಾಗಿ ಒಂದು ಸ್ವಲ್ಪ ಅಲ್ಲಿ ಹೋಗಿ ಆಕಿನ ಆಡಿಸ್ಕೊಂಡು ಮೆಡಿಕಲ್ಗೆ ಹೋಗಿ ಗುಳಿಗೆ ಔಷಧ ತೊಗೊಂಡು ಹಳ್ಳಿ ಊರ ಕಡೆ ನಡೆದು ನೋಡ್ರಿ. ಇವಾಗ ನೋಡ್ರಿ ನಮ್ಮ ಚಾರು ಫುಲ್ ಖುಷಿ. ಎಲ್ಲರೂ ಹೊರಗೆ ಹೋದ್ರೆ ಮುಗಿತ್ರಿ ಆಕೆಗೆ. ಒಂಥರ ಖುಷಿ ಭಾಳ ಇರ್ತಾಳ್ರಿ ಆಕೆ. ಜ್ವರ ಬರಾಕೈತಿ, ಒಂದು ವಾರನ ಆಗಿತ್ತು ರೀ ಆಕೆಗೆ. ಹಂಗೆ ಮನೆಯಾಗೆ ಔಷಧ ಇತ್ತು, ಔಷಧ ಹಾಕಿ ನೋಡಿದ್ವು, ಕಡಿಮೆ ಆಗಲಿಲ್ಲ. ಕಡಿಮೆ ಆಗ್ಲಾರ್ಕ ಒಂದು ತೋರಿಸ್ಬಂದ್ರೆ ಆತ್ಗಪ್ಪ ಅಂದ್ಕೊಂಡು ಮತ್ತು ಹೋದ್ವಿ ಹಾಸ್ಪಿಟಲ್ಗೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ, ಸ್ಕಿಪ್ ಮಾಡ್ಲಾರ್ದ ನೋಡಿರಿ. ನೋಡಿರಿ ಎಷ್ಟು ಖುಷಿ ಇದಾವೆ ನೋಡ್ರಿ ನಮ್ಮ ಚಾರುನ್ಕ. ನೋಡ್ತಿರ್ಬೋದು ನೀವು. ನಮ್ಮ ಚೈತು ಮತ್ತು ನಮ್ಮ ಚಾರು ಇಬ್ಬರು ನೋಡಿರಿ, ಇಬ್ಬರು ಚೆಂದ ಆಡ್ತಿರ್ತಾರೆ ಅವರು. ಆಕಿನ ನೋಡಿ ಆಕೆ ಆಡ್ತಿರ್ತಾರೆ ಒಂಥರ. ಈಗ ಹೊಂಟೀವ್ರಿ ನಾವು ಬಸ್ ಸ್ಟ್ಯಾಂಡ್ ಕಡೆ. ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ಗೆ ಅಂಗಡಿ ಇದು ದವಾಖಾನೆಗೆ ಒಂಚೂರು ದೂರ ಐತ್ರಿ. ಹಂಗೇನು ಭಾಳ ಇಲ್ರಿ, ಸ್ವಲ್ಪ ದೂರ ಐತಿ. ಅಲ್ಲಿ ಹೊಂಟಿದ್ದೀವಿ ರೀ ನಾವು. ನೋಡಿರಿ ನಿಮ್ಮ ಚಾರು ಹೆಂಗೆ ಓಡಿ ಹೊಂಟಾಳು. ಆಕೆ ಇಷ್ಟು ರೋಡಿಗೆ ಬರೋದ್ರಾಗ ಅಲ್ಲಿ ಎಳ್ನೀರ್ದಾಗ ಕಾಣಿಸ್ದು ರೀ. ಅಲ್ಲಿ ಎಳ್ನೀರು ಕೈ ಮಾಡಿ ಹೇಳಾಕತ್ರು, ಹೋಗೋಣ ಬರುತ್ತೆ. ಮತ್ತು ಅಲ್ಲಿ ಹೋಗಿ ಒಂದು ಸ್ವಲ್ಪ ಎಳ್ನೀರು ಕುಡಿದು ಬಂದೆ ನೋಡ್ರಿ ಬಸ್ ಸ್ಟಾಪ್ ಕಡೆ. ಬಸ್ಸಿಗೆ ವೇಟ್ ಮಾಡೋದ್ರಿ. ಬಸ್ ಸ್ಟಾಪ್ದಾಗ ಅಂಗಡಿ ನೋಡ್ರಿ ಹೆಂಗೆ ಮಾಡತ್ತಾಳು ಆಕೆ ನಮ್ಮ ತಂಗಿ. ನಾ ಏನು ಕೊಡ್ಸೋದಿಲ್ಲ ಹೋಗಿ ನಿನಗಂದು. ನನ್ನ ಅಮ್ಮ ಕೊಡ್ಸೋದಿಲ್ಲ ತೊಳ್ಕೊತ ನನ್ನ ಕಡೆ ಬಂದಾಡ್ರಿ ಇಲ್ಲಿ ನೋಡ್ರಿ. ಆದರೂ ಈಗ ಸ್ವಲ್ಪ ಮಾಜಾನು ತೊಗೊಂಡಿದ್ರಿ, ತೊಗೊಂಡು ಕುಡಿದು ಬಸ್ ಸಿಕ್ತ್ರಿ. ಈಗ ಬಸ್ನಾಗ ಕೂತೀವಿ ನೋಡ್ರಿ. ನಮ್ಮ ಚೈತು ಬಗ್ಗೆ ಹೇಳಾಕತ್ತಾಳ್ರಿ. ಚಾರು ಬಸ್ ನಂದು ಅನ್ನೋರೈತೆ, ರಾಜನ ಮಕ್ಕಳಗತ್ತೆ ಕೂತಾಳೆ ಹಂಗೆ ನೋಡ್ರಿ. ರಾಜ ಆಗ್ಯಾಡಕ್ಕೆ ಎಷ್ಟು ಆರಾಮ್ ಫ್ರೀ ಆಗಿ ಕೂತ ನೋಡ್ರಿ. ಒಂದು ಸೀಟೆಲ್ಲ ಪೂರ್ತಿ ತೊಗೊಂಡು ಆರಾಮ್ ಕೂತ್ಬಿಟ್ಟಾಳು. ಅದಾದ್ಮ್ಯಾಗ ಜಮ್ಕಂಡಿ ಬಂದು ನಾಷ್ಟ ಮಾಡಿದ್ವಿ ರೀ. 2:30-3 ಗಂಟೆ ಆಗಿತ್ತು ಟೈಮ. ಅಂದ್ರೆ ಅಲ್ಲಿ ಪಾಳೆ ಮುಂಚೆನೇ ಹಚ್ಚಿದ್ದೆ ನಾನು. ದವಾಖಾನೆಗೆ ಏನು ಭಾಳ ಲೇಟ್ ಆಗಲಿಲ್ಲ ರೀ, ಲಘು ಒಂದು ಅರ್ಧ ತಾಸ್ನಾಗೆಲ್ಲ ಮುಗಿತು ಕೆಲಸ. ಹೀಗಾಗಿ ಹೊಳ್ಳಿ ಜಮ್ಕಂಡಿ ಬಂದು ನಾಷ್ಟ ಮಾಡತ್ತೀರಿ. ಇಲ್ಲಿ ನಮ್ಮ ಚಾರುಗೊಂದು ಇಂಜೆಕ್ಷನ್ ಮಾಡಿದ್ರಿ. ಅಲ್ಲಿ ಇಂಜೆಕ್ಷನ್ ಎಲ್ಲಿ ಮಾಡಿದ್ರು ನನಗೆ, ನನ್ನ ಹಿಂಗೆ ಸೈಡ್ ಕೈ ಮಾಡಿ ತೋರಿಸ್ತಾಳ್ರಿ. ಆಮ್ಯಾಗ ಯಾರು ಮಾಡಿದ್ರೆ ನಮ್ಮ ಮಮ್ಮಿ. ಇಲ್ಲಿ ಇಂಜೆಕ್ಷನ್ ಮಾಡೋ ಟೈಮ್ದಾಗ ನಾ ತೊಗೊಂಡಿನಿ ರೀ ಆಕಿನ. ನಾನೇ ಮಾಡೀನಿ ಅನ್ನಂಗೆ ಆಗಿಬಿಟ್ಟೈತಿ ಆಕಿಗೆ. ಮಮ್ಮಿನ ಮಾಡಿ ಅಂತ ಹೇಳ್ತಿರ್ತಾಳ್ರಿ. ಅದು ನಾಷ್ಟ ಅದು ಮಾಡಿ ಮುಗಿಸ್ಕೊಂಡು ಬಸ್ ಸ್ಟಾಪ್ ಕಡೆ ಬಂದೆ ನೋಡ್ರಿ. ಮತ್ತು ಜಮ್ಕಂಡ್ಯಾಗ ಜಸ್ಟ್ ಅವಾಗ 4:15 ಬಸ್ ಪಾಸ್ ಆಗಿತ್ತು ರೀ. ನಾವು ಬರೋದನ್ನ 4:15 ಅದು ಬಂದು ಅಷ್ಟರೊಳಗನ ಪಾಸ್ ಆಗಿತ್ತು 4:15 ಬಸ್. ಯಾಕೆ ಒಂದು ಸ್ವಲ್ಪ ಜಲ್ದಿ ಹೋಗಿತ್ತು ಅದು. ಮತ್ತು 5 ಗಂಟೆ ತನಕ ಕುಂದಿರ್ಬೇಕಾತ್ರಿ. ಮತ್ತೊಂದು ಅರ್ಧ ತಾಸು ಅಲ್ಲೇ ಕೂತೀವಿ ರೀ. ಇನ್ನೊಂದು ಸ್ವಲ್ಪ ಏನರ ಪ್ಯಾಟ್ಯಾಗ ಹೋಗಿ ತೊಗೊಂಬರ್ನು ಅಂದ್ಕೊಂಡ್ವಿ. ಮತ್ತು ಅಲ್ಲಿ ಹೋಗೋದು ಬರೋದು ಹುಡುಗನ ಕರ್ಕೊಂಡು ಹೋಗೋದ್ರಾಗ ಲೇಟ್ ಆಕತಿ. ಮತ್ತು ಬರೋದ್ರಾಗ 5 ಗಂಟೆ ಬಸ್ ಪಾಸ್ ಅದೈತೆ, ಬೇಡ ಅಂದ್ಕೊಂಡು ಮತ್ತು ಸುಮ್ಮ ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ ರೀ. ನಮ್ಮ ಚಾರು ಫುಲ್ ಓಡಾಡಕತ್ತಿದ್ದಳ್ರಿ ಇಲ್ಲಿ ಬಸ್ ಸ್ಟಾಪ್ ಒಳಗೂ. ಸುಮ್ಮನೆ ಕುಂದ್ರೊಳಗಿದ್ರು ನೋಡ್ತಿರ್ಬೋದು ನೀವು. ಹೋಗ್ಯಾಡ್ರಿಕೆ ಓಡಾಡ್ಕೊತ ನಮ್ಮ ತೆಗಿಲ್ಲ ಇಲ್ಲ. ಒಂದು 2-3 ಸರಿಗೆ ಗಾಬರಿಗೆ ಹುಡುಕಾಡಿದ್ರು ನಾವು ಆಕಿನ. ಅಷ್ಟು ಸಿಗೋಳಗೆ ಗಿಳಕ್ಕೆ ಹಂಗೆ ಎಲ್ಲೆಲ್ಲೂ ದೂರ ಹೊಂಟೇಳು. ಆಮ್ಯಾಗ ಇದು ಜಂಬಿಗೆ ಹೊಳಿ ನೋಡ್ರಿ. ಈ ಹೊಳಿವರೆಗೆ ನೀರು ಎಷ್ಟು ಅದಾವ ತಂಗಿ ಅಂತಂದು ಕೇಳಿದಾರೆ ನಮ್ಮ ಚಾರುಗ. ಸ್ವಲ್ಪ ಅದಾವತ್ರ ಅವು, ಕೈ ಮಾಡಿ ತೋರಿಸ್ತಾಳೆ ಆಕೆ. ಇಷ್ಟ ಅದಾವತ್ತ ನೀರು. ಇಸ್ಸು ಅದು ಕೈ ಮಾಡಿ ತೋರಿಸ್ತಾಳ್ರಿ ಆಕೆಗೆ ಅಷ್ಟು ನೀರಿಗೆ. ಹಿಂಗೆ ಗೊತ್ತಾಗಂಗಿಲ್ಲಲ್ರಿ ಆಕೆಗಿನ. ಅದ್ರ ಫುಲ್ ಖುಷಿ ರೀ ನೀರು ನೋಡಿದ್ರೆ. ಹೊಳ್ಳಿ ಊರಿಗೆ ಬರುತ್ತಾನ ಅಮ್ಮಮ್ಮ ಎಲ್ಲಿದಾವ ಅಂತಲೇ ಕೇಳ್ತಾಳ್ರಿ ಆಕೆ. ನೋಡಿದ್ರು. ಆಮ್ಯಾಗ ಪೂರ ಊರ ಕಡೆ ನಡೆದೈತಿ ನಮ್ಮ ಪಯಣ. ಇದು ಶನಿವಾರ ದಿವ್ಸದ ವ್ಲಾಗ್ ರೀ ಅದು. ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ ರೀ. ಮತ್ತು ನಮ್ಮ ಚಾರುಗೆ ಹಂಗೆ ಮರುದಿವ್ಸ ಜ್ವರ ಕಡಿಮೆ ಆಗಲಿಲ್ಲ ರೀ ಆಕೆಗೆ. ಮತ್ತು ಮರುದಿವ್ಸ ಕೆಲ್ಸಕ್ಕೆ ಹೋಗಿದ್ದೆ ರೀ. ನಾವು ಹೋದ್ರೂ ಹಿಂಗೆ ಮಧ್ಯಾಹ್ನ ಅಮ್ಮ ತಳಕತ್ತಳತ್ರಿ. ಹಂಗಾಗಿ ಮತ್ತು ಮಧ್ಯಾಹ್ನ ಬಂದುಬಿಟ್ಟು ನಾನು. ಅದ್ರ ಸಂಬಂಧ ಹೊಳ್ಳಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ರೀ ನನಗೆ.
ಸಾಯಂಕಾಲ ಬಂದ್ಮ್ಯಾಗ ನೋಡ್ರಿ ಅದು ಬಂದು ಫ್ರೆಶ್ ಆದ್ಮ್ಯಾಗ ಮತ್ತು ಮರ್ದು ಶಿವರಾತ್ರಿ ಇತ್ತು, ಶಿವರಾತ್ರಿದೆಲ್ಲ ಮನೆ ಸ್ವಚ್ಛ ಮಾಡ್ಕೊಳ್ಳೋದಿತ್ತು ರೀ. ಹಿಂಗಾಗಿ ಅಲ್ಲಿಗೆಲ್ಲ ಹೋಗಿ ಮುಗಿಸಿದ್ನಿ ರೀ. ಮತ್ತು ನೈಟ್ ಶಿವರಾತ್ರಿ ದಿವಸ ಹೋದ ವರ್ಷ ಚಾರುಂದು ಮಾಡಿದ್ವಿ ರೀ ಫೋಟೋಶೂಟ. ಚೇತುಂದು ಯಾವುದೂ ಮಾಡೋದಾಗೋದಿಲ್ಲಪ್ಪ ಅಂದ್ಕೊಂಡು ಇದೊಂದು ಮತ್ತು ಮಾಡಿದ್ರೆ ಆತಂದು ಫೋಟೋಶೂಟಿಗೆ ರೆಡಿ ಮಾಡಿದ್ವಿ ರೀ. ರಾತ್ರಿ 10 ಗಂಟೆಗೆ ಇತ್ತು ರೀ ಈಗ ಟೈಮ್. ಆಕೆ ಮಲ್ಕೊಂಡಾದ್ಮ್ಯಾಗ ಮಾಡ್ಬೇಕಂತಂದು ಅದ್ರ ಆಕೆ ಮಲ್ಕೊಂಡಾಳು. ಪೂರ್ತಿ ರೆಡಿ ಮಾಡ್ಕೊಂಡು ಫೋಟೋಶೂಟ್ ಮಾಡಿದ್ವಿ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮತ್ತು ಮುಂದಿನ ಸಿಗ್ತೀನಿ ರೀ. ಬಾಯ್ ರೀ ಎಲ್ಲರಿಗೂ.